ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನೆಲ್ಲ ತಿನ್ಬಿಟ್ಟಿವಿ ಅಂತ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಸಿಂಪಲ್ ಆಗಿ ರೆಡಿ ಆಗಿದ್ದೆ. ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ನನ್ನ ಮಗಳು ಎಂಟ್ರಿ ಕೊಟ್ಲು. ಅವಳು ಎಂಟ್ರಿ ಕೊಟ್ಟಾಗ ವಿಡಿಯೋ ಇನ್ನು ಕ್ಯೂಟ್ ಆಗಿ ಬಂತು. ನೋಡಿ ಇವಳೇ ನನ್ನ ಫ್ರೆಂಡ್ಸ್. ಇವತ್ತು ನಾನು ನನ್ನ ತಂಗಿ ಐಶು ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಅಂದ್ರೆ ಭಕ್ತರ ಕಷ್ಟಗಳನ್ನ ದೂರ ಮಾಡೋ ಶಕ್ತಿ, ಧೈರ್ಯ, ಬಲ, ಭಕ್ತಿ ಕೊಡೋ ದೇವರು. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ಮಕ್ಕಳ ಆರೋಗ್ಯ, ಕುಟುಂಬದ ಶಾಂತಿ, ಕೆಲಸ ವ್ಯಾಪಾರದಲ್ಲಿ ಯಶಸ್ಸು ಕೋರಿ ಬಹಳ ಜನರು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗೂ ಕಣ್ಣು ದೋಷ, ದೃಷ್ಟಿ ದೋಷ ನಿವಾರಣೆಗೂ ಇಲ್ಲಿ ವಿಶೇಷ ಪೂಜೆನೂ ಮಾಡ್ತಾರೆ. ಮನಸ್ಸಿನಲ್ಲಿ ಏನೇ ಬೇಡಿಕೆ ಇಟ್ರು ಕೇಳೋ ದೇವರು ಅಂತ ನಂಬಿಕೆ. ನಾವು ನಮ್ಮ ಮನಸ್ಸಿನ ಬೇಡಿಕೆ ಹೇಳ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಆಯ್ತು. ಆಮೇಲೆ ಹೋಟೆಲ್ ರಿಮೈಂಡರ್ ಕೊಡ್ತು. ನಮ್ ತಂಗಿ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ಲು. ಕಡೆ ಹೋಗ್ತಾ ಇದ್ದಾಗ ಅಯ್ಯೋ ಬಸ್ ಬರ್ತಾ ಇತ್ತು, ಓಡ್ಕೊಂಡು ಹೋಗಿ ಇಬ್ರು ಕೊನೆಗೂ ಬಸ್ ಹತ್ತಿದ್ವಿ. ಹೊರಗಡೆ ಕೂತ್ಮೇಲೆ ನಗು ತಡೆಯಕ್ ಆಗ್ತಿರ್ಲಿಲ್ಲ. ನಾವು ಓಡ್ಕೊಂಡ್ ಬಂದಿದ್ದು ನೆನೆಸ್ಕೊಂಡಾಗ ಫೈನಲಿ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಬಂದ್ವಿ. ಆಲ್ಮೋಸ್ಟ್ ಇಲ್ಲಿ ಎಲ್ಲಾ ರೀತಿಯ ಟೇಸ್ಟಿ ಸ್ನಾಕ್ಸ್ ಅಂತೂ ಸಿಗುತ್ತೆ. ಎಷ್ಟು ಟೇಸ್ಟಿ ಇತ್ತು ಪಾನಿ ಅಂದ್ರೆ ಹೇಳೋಕೆ ಆಗಲ್ಲ. ನೆಕ್ಸ್ಟ್ ಐಸ್ ಕ್ರೀಮ್ ತಗೊಂಡ್ವಿ. ಸ್ಪೈಸಿ ಬ್ಯಾಲೆನ್ಸ್ ಮಾಡಲು ಸ್ವೀಟ್ ಬೇಕಲ್ಲ, ಅದಕ್ಕೋಸ್ಕರ ಇಂತಿ ನಾನು ಮತ್ತು ನನ್ನ ತಂಗಿ ಐಶು ನೆಕ್ಸ್ಟ್ ವ್ಲಾಗ್ ನಲ್ಲಿ ಮತ್ತೆ ಸಿಗ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.